Hello, so Karnataka. This is the part 2 of making clay with mud. ಓಕೆ ನಾವು ಲಾಸ್ಟ್ ಪಾರ್ಟಲ್ಲಿ ಮಣ್ಣನ್ನು ತಗೊಂಡು ಅದನ್ನ ನೀರಲ್ಲಿ ಹಾಕ್ಬಿಟ್ಬಿಟ್ಟಿದ್ವಿ. ಓಕೆ, ಈಗ ನೀರನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟಿದ್ದೀನಿ. ಇಷ್ಟು ಕ್ಲೇ ಬಂದಿಲ್ಲ, ಇದು ಕ್ಲೇ ಅಲ್ಲ, ಇನ್ನು ಮಾಡಬೇಕಾಗಿದೆ. ಸೊ ಸದ್ಯಕ್ಕೆ ಈಗ ನಾವು ಒಂದು ಬಟ್ಟೆನ ತೊಗೊತಿದ್ದೀವಿ. ಎನಿ ಬಟ್ಟೆ ನೀವು ತೊಗೋಬೋದು. ಆ್ಯಂಡ್ ಒಂದು ಕಂಟೈನರ್, ಇದರಲ್ಲಿ ಸ್ವಲ್ಪ ನೀರು ಇರಬೇಕು, ಸ್ವಲ್ಪ ಒಂದು ಮುಕ್ಕಾಲು ಭಾಗಕ್ಕಿಂತ ಕಡಿಮೆ ಸ್ವಲ್ಪ ನೀರು ಇರಬೇಕು. ಇಲ್ಲಾಂದ್ರೆ ನೀವು ಬೇಡ ಬರೋ ನೀರು ಅನ್ಕೋಬೋದು. ಇದು ಓಕೆ. ಆ್ಯಂಡ್ ಈಗ ಬಟ್ಟೆನ ಈಕ್ವಲ್ ಹಾಕಿ ಮಿಡಿಲಲ್ಲಿ ನೋಡಿ ಹಾಕ್ಕೊಳ್ಳಿ. ಬಿಕಾಸ್ ನೀವು ಅದರ ಮೇಲೆ ಮತ್ತೆ ಮಣ್ಣು ಹಾಕುವಾಗ ಇದು ಆಗಿ ಬಟ್ಟೆ ಜಾರ್ ಕೂಡ ಹೋಗ್ಬಿಡುತ್ತೆ ಕೆಲವೊಂದ್ಸಲ. ಈಗ ಇದನ್ನೆಲ್ಲ ಒಂದು ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಬಟ್ಟೆ ಏನಾಗುತ್ತೆ ಗೊತ್ತಿಲ್ಲ, ಭಾಳಷ್ಟು ಸ್ಯಾಟಿಸ್ಫೈಂಗ್ ಆಗಿದೆ. ಮಣ್ಣು ಬರುತ್ತೆ. ಗಿರ್ಜ ಅದು ಕೆಲವೊಂದು ಸ್ವಲ್ಪ ಬರಲೇ ಇಲ್ಲ ಕೆಳಗಡೆ. ಈಗ ನಾನು ಸ್ವಲ್ಪ ಕ್ಲೇ ಇರುತ್ತಲ್ಲ, ನೀರು ಅದನ್ನ ಈಗ ಮತ್ತೆ ಟ್ರಾನ್ಸ್ಫರ್ ಮಾಡ್ತೀನಿ. ದಟ್ಸ್ ವೈ ಐ ಸ್ಟೋರ್ ಮತ್ತೆ ಚೆನ್ನಾಗಿ ಮಿಕ್ಸ್ ಇವಾಗ ಬೇಕಂದ್ರೆ ಕೊಡಿ. ಬಟ್ ಅದಕ್ಕಿಂತ ಮುಂಚೆ ಇದು ಮೊಟ್ಟೆನ ಇದ್ರ ಕೆಳಗೆ ಈ ಥರ ಇದು ಮಾಡಿ, ಇದ್ರ ಕೆಳಗಡೆ ಈ ಥರ ಬರಲಿ. ಬರುತ್ತೆ. ನೋಡಿ ಇನ್ನು ಎಷ್ಟು ಉಳ್ಕೊಂಡಿದೆ. ಇದನ್ನೆಲ್ಲ ಆದಮೇಲೆ ತಕ್ಕೊಳ್ಳೋಣ. ಇದು ಕ್ಲೇ, ಆಲ್ಮೋಸ್ಟ್ ಕ್ಲೇ ಹಾಕ್ಬಿಟ್ಟಿದೆ. ಇದನ್ನು ಡ್ರೈ ಆಗ್ತಿದೆ. ನಾವು ಲಕ್ಕಿ ಗೈಸ್, ಇದು ಬಂದಿದೆ. ದಟ್ಸ್ ವೈ ವಿ ಹ್ಯಾವ್ ವೆರಿ ಲಕ್ಕಿ. ಕೆಲವೊಂದ್ಸಲಿ ಎಲ್ಲ ಬಂದುಬಿಡುತ್ತೆ. ಬಟ್ ಐ ಥಿಂಕ್ ವಿ ಹ್ಯಾವ್ ಸ್ಪಾಟ್ ರೈಟ್ ಅಮೌಂಟ್ ಆಫ್ ವಾಟರ್ ಆ್ಯಂಡ್ ರೈಟ್ ಅಮೌಂಟ್. ನಾವು ಅದನ್ನು ಡ್ರೈ ಮಾಡೋಕ್ಕೆ ಬಿಟ್ಟಿದ್ದೇವೆ. ಅದಕ್ಕೆ ಆಲ್ಮೋಸ್ಟ್ ಕ್ಲೇ ಆಗಿ ಬಂದಿದೆ. ಸ್ವಲ್ಪ ಟೈಮ್ ತೊಗೊಂಡುತ್ತೆ. ಇದನ್ನು ಸರಿಗೆ ಬಿಡೋಣ. ಈಗ ಈ ಬಟ್ಟೆ ಏನಿದೆ ಈಗ ಎಲ್ಲ ಬಟ್ಟೆನ ಕೆಳಗಿಂದ ಎಲ್ಲ ಬಟ್ಟೆನ ತಕ್ಕೊಂಡು ಇದನ್ನು ಈ ಥರ ಇಟ್ಕೊಂಡು ಓಕೆ ಕೊಡಿ. ಹ್ಯಾಂಡಿಗೆ ಇಟ್ಕೊಂಡು ಸ್ವಲ್ಪ ಅದನ್ನು ಜಂಟಿ ಸ್ವಲ್ಪ ಹೊತ್ತಿಸ್ತೀವಿ. ಜಂಟಿ ಜೋರು ಬಿಡಬೇಡ, ಸುಮ್ಮನೆ ಅಷ್ಟೇ. ಗಂಟೆ ಆಗುತ್ತೆ ಈ ಪ್ರಾಸೆಸ್ ಬಿಟ್ಟು ಟೈಮ್ ಕೊಡೋದು. ಇಲ್ಲಾಂದರೆ ಈ ಥರ ಬಿಡೋದು. ಬಟ್ಟೆ ಇರುತ್ತಲ್ಲ, ಬಟ್ಟೆನ ಈ ಥರ ಇಟ್ಕೊಂಡು ಈ ಥರ ಸ್ವಲ್ಪ ಜೋರಾಗಿ ಸ್ವಲ್ಪ ಈಗ ನಮ್ಮ ಮಮ್ಮಿ ಬರೋವರೆಗೆ ಸ್ವಲ್ಪ ನಮಗೆ ಹೆಲ್ಪ್ ಬೇಕೀಗ. ನಮ್ಮ ಮಮ್ಮಿ ಮಾಮ್
ಮಾ ಸೊಬ್ಬ ಬಂದ ಗೈಸ್. ಇಲ್ಲಿ ಸ್ವಲ್ಪ ಹರಿದೋಗ್ಬಿಟ್ಟಿದೆ ಬಟ್ಟೆ, ಫುಲ್ ಅಲ್ಲ, ಸ್ವಲ್ಪ ಒಂದು ಲೇಯರ್ ಹರಿದೋಗಿದೆ ಅಷ್ಟೇ. ಸೊ ಅದಕ್ಕೆ ಇಲ್ಲಿ ಸ್ವಲ್ಪ ಮಾಡೋದು. ತೆಗಿದಾನೆ ಸ್ವಲ್ಪ ಇದನ್ನು ಇವಾಗ ಹ್ಯಾಂಗ್ ಮಾಡಬೇಕು. ಬಟ್ ಹ್ಯಾಂಗ್ ಮಾಡೋಕ್ಕೆ ಎಲ್ಲಿಲ್ಲ, ಅದಕ್ಕೆ ಒಂದು ಟ್ಯಾಪ್ ಮೇಲೆ ಹ್ಯಾಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವುದಾದ್ರೂ ಟ್ಯಾಪ್ ಮೇಲೆ ಒಂದು ದಿನಗಿನ ಏನು ಬೇಕಾಗಿಲ್ಲ, 12 hours, ಒಂದು ಅರ್ಧ ದಿನ ಬೇಕು. ಬಟ್ ನಮ್ಮ ಬಳ್ಳಾರಿ ಬಿಸಿಲಿಗೆ ಆಗ್ಬಿಡುತ್ತೆ. 10 ಗಂಟೆಲಿ ಆಗ್ಬಿಟ್ಟು ಅಥವಾ 6 ಗಂಟೆ ಪ್ಲಸ್ ಆಗ್ಬಿಡುತ್ತೆ. ಇವಾಗ ಬಿಸಿಲಿಲ್ಲ, ಸ್ವಲ್ಪ ಬ್ಯಾಕ್. ಹೇಗಿದ್ದೀನಿ, ಈ ಥರನೇ ಬಿಡೋಕ್ಕಾಗಲ್ಲ ಗುರು. ಈ ಥರನ ಬಿಟ್ಟರೆ ಒಳಗಡೆ ಕೆಲವೊಂದು ಪತ್ತರಿದ್ದಾವೆ. ಓ ಶೇಟ್, ಈ ಥರ ಶೇಪ್ ನೋಡಿ. ಇವಾಗ ನಾನು ನಿಮ್ಮ ಶೇಪ್ ಬೇಕಂದ್ರೆ ಮಾಡಿ ತೋರಿಸ್ಬಿಡ್ತೀನಿ. ಇದು ನೋಡಿ, ಇಲ್ಲಿ ಏನಿಲ್ಲ, ಇಲ್ಲೇನಿಲ್ಲ ಅಲ್ವಾ ನೋಡಿ, ಎಷ್ಟು ಚೆನ್ನಾಗಿ ಶೇಪ್ ಆಗ್ತಿದೆ. We are very lucky to get that. ಇನ್ನೂ ವಾಟರ್ ಬರ್ತಾ ಇದೆ. ಮಮ್ಮಿ ಬನ್ನಿ, ಸ್ವಲ್ಪ ಇದನ್ನು ನಾವು ನಳಕ್ಕೆ ಕಟ್ಟಬೇಕು, ಸ್ವಲ್ಪ ಹ್ಯಾಂಗ್ ಮಾಡಬೇಕು. ಸರಿ, ಸ್ವಲ್ಪ ಬಟ್ಟೆ ಹೋಗೋದು ಕಟ್ಟೋದು ಅಲ್ಲ, ಅಲ್ಲಿ ಇವಾಗ ಕಟ್ಟುಬಿಡು. ಅಯ್ಯ, ಅಲ್ಲೆಲ್ಲ ಸೋರ್ತತ್ತೆ ಸ್ವಲ್ಪ ಪ್ಲೇಟ್ನಾಗ ಇಡಾಕಡೆ ಪ್ಲೇಟ್ನಾಗ. ಓಕೆ ಗೈಸ್, ಇರಲಿ. ಈಗ ಇದನ್ನು ಪ್ಲೇಟಲ್ಲಿ ಇಟ್ಬಿಡೋಣ. ಈ ಪ್ಲೇಟ್ ಈ ಥರ ಇಟ್ಕೊಂಡ್ಬಿಡ್ತದೆ. ಗೈಸ್, ಮೇಲೆ ಇಷ್ಟು ಬಂದಿದೆ. ಇದಲ್ಲ, ಈ ಕ್ಲೇ ನಾವು ಮಾಡಿರೋದಕ್ಕೆ ಈ ಕ್ಲೇ ಅಷ್ಟಲ್ಲ, ನಾವು ಮಾಡಿರೋಷ್ಟು ಕ್ಲೇ ಇದಲ್ಲ. ಡ್ರೈ ಆಗಬೇಕು ಇದು. ಇಲ್ಲಿಗೆ ಪಟ್ಟು ಏನು ಮುಗಿಲಿಲ್ಲ. ಆಮೇಲೆ ಇದನ್ನು ಇದ್ರ ಬಟ್ಟೆಯಲ್ಲಿ ಸೈಡಲ್ಲಿ ಇದನ್ನು ಯಾಕೆ ನನಗೆ ಇದು ಸಿಕ್ಕಿದೆ ಅಲ್ವಾ, ಇದನ್ನು ಒಂದು ಕಂಟೈನರಲ್ಲಿ ತಗೊಂಡು ಜಸ್ಟ್ ಈ ಥರ ಇಟ್ಟು
ತಡಿಬೇಕು. ಗೈಸ್ ನಾನು ಹಾಟ್ ಕರೆಕ್ಟ್ ಡಗ್ಗೊಂಡ್ಬಿಡ್ತು ನಾವು ಚಕ್ರದಾಗ ಬಿಕಾಸ್ ಅಲ್ಲ ಫುಲ್ ಮಟ್ಟಾಗಿದೆ. ಅದು ಬೇಕೇ ಬೇಕು ಈಗ. ಅದಕ್ಕೊಂದು ಚಳಿನೇ ಹಾಟ್ ಡಕ್ 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 ಅಂದ್ಬಿಡ್ತು. ಅವಾಗಿಂದ ಬರೀ 10 ನಿಮಿಷ ಆಗ್ಬಿಡ್ತು. ನನಗೆ 1 ನಿಮಿಷ ಹೆಂಗೂ ಆಯಿತು. ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ತಿತ್ತು. ಕೈಸಿದ ಟಪ್ಪಂಗ್ ಮಾಡಿ ಆದಮೇಲೆ ತೋರಿಸ್ತೀನಿ. ಜಂಜನ के जोर तेरे मेरे ವೆಯ್ಟ್ ಅ ಮಿನಿಟ್ ಆಗಿದೆ. ಹಾಗೆ ಗಾಯ್ಸ್ ನೋಡಿ ಇಷ್ಟ ಆಗಿದೆ. ಇನ್ನೂ ಸ್ವಲ್ಪ ಮಾಡಿ ನಿಮಗೆ. ಓಕೆ ಸೊ ಕರ್ನಾಟಕ ಮಿಚಿಯಿಂದ ನೆಕ್ಸ್ಟ್ ವಿಡಿಯೋ. ನಾನೇನು ಆ ಕ್ಲೇನ ಸ್ವಲ್ಪ ಹೊಡೆದು ಕೆಳಗೆ ತರಿಸ್ಬೇಕಾಗಿತ್ತು. ಅದನ್ನೆಲ್ಲ ನಾನು ಆಲ್ಮೋಸ್ಟ್ ಮಾಡಿದ್ದೀನಿ. ಸ್ವಲ್ಪ ಕ್ಲೇ ಆಗಬೇಕಷ್ಟೇ. ಅದನ್ನು ಆರೋಗ್ಯ ಇಟ್ಟಿದ್ದೀನಿ. ಸೊ ಮಿಚಿಯಿಂದ ನೆಕ್ಸ್ಟ್ ವಿಡಿಯೋ. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ವಿಡಿಯೋದಲ್ಲಿ ಏನಾದರೂ ಕಾಂಪ್ಲಿಮೆಂಟ್ಸ್ ಅಥವಾ ನೀವು ಕ್ಲೇ ಮಾಡ್ತೀರಾ, ಗಣೇಶನ ಮಾಡ್ತೀರಾ, ನಿಮ್ಗೆ ಏನಾದರೂ ಸ್ಟೆಪ್ಸ್ ಕೊಟ್ಟಿದ್ರೆ ಕ್ಲೇ ಮಾಡೋದಕ್ಕೆ ಅದನ್ನು ನಮ್ಮ ಜೊತೆ ಕಮೆಂಟ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಓಕೆ ಸೊ ಯಾರಿಗಾದರೂ ಈ ಥರ ಫಸ್ಟ್ ಪ್ರಾಸೆಸ್ ಮಾಡೋದು ಗೊತ್ತಿದ್ದಿಲ್ಲ ಕ್ಲೇ ಮಾಡೋದು ಅಂದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. Meet you in the next video. Goodbye.